ಮೆಟ್ರೋ ದರ ಪರಿಷ್ಕರಣೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಮೆಟ್ರೋ ದರ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಈಗ ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ ಮಾಡಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೆಟ್ರೋ ದರ ಪರಿಷ್ಕರಣೆಗೆ ಮುಂದಾಗಿದೆ ರಾಜ್ಯ ಸರ್ಕಾರ. ಮೆಟ್ರೋ ದರ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಇವಾಗ ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ ಮಾಡಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ ಪರಿಷ್ಕರಣೆ ಸುಳಿವು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದರ ಪರಿಷ್ಕರಣೆ ವರದಿ ಕೊಡುವ ತನಕ ದರ ಏರಿಸದಂತೆ ಡಿಕೆ ಸೂಚನೆ ನೀಡಿದ್ದಾರೆ. ದರ ಏರಿಕೆ ಮಾಡುವುದು ನಮ್ಮ ಕೈಲಿಲ್ಲ, ಎಫ್ಸಿಸಿ ಮಾಡೋದು. ದರ ಏರಿಕೆ ನಿರ್ಧಾರವನ್ನು ಕಮಿಟಿಯವರಿಗೆ ಬಿಟ್ಟಿದ್ದೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. 50-50 ಜಾಯಿಂಟ್ ವೆಂಚರ್ ಕಂಪ್ನಿ ನಾವು ಮಾಡಿದ್ದೀವಿ. ಶೇರ್ ಹೋಲ್ಡಿಂಗ್ ಕಂಪ್ನಿ ಕರ್ನಾಟಕ ಮತ್ತು ಭಾರತದ ಸರ್ಕಾರ. ಸೊ ಸೆಕ್ಷನ್ 33 ಮೆಟ್ರೋ ರೈಲ್ವೆ ಪ್ರಕಾರ 2002 ಮೆಟ್ರೋ ರೈಲ್ವೆ ಅಡ್ಮಿನಿಸ್ಟ್ರೇಷನ್ನು ಟೈಮ್ ಟು ಟೈಮ್ಗೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಫಾರ್ ದಿ ಕ್ಯಾರೇಜಸ್ ಆಫ್ ಪ್ಯಾಸೆಂಜರ್ಸ್ ಫೇರ್ ಫಾರ್ ಟ್ರಾವೆಲಿಂಗ್ ಫ್ರಮ್ ಒನ್ ಸ್ಟೇಷನ್ ಟು ಅನದರ್ ಮೆಟ್ರೋ ಸ್ಟೇಷನ್ ಅಂತೇಳಿ. ಸೊ ಸೆಕ್ಷನ್ 34 ಪ್ರಕಾರ ದಿ ಮೆಟ್ರೋ ರೈಲ್ವೆ O&M ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ, ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ, ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಕಾನ್ಸ್ಟಿಟ್ಯೂಟ್ ಎ ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ ದಿ ಪರ್ಪಸ್ ಆಫ್ ರೆಕಮೆಂಡಿಂಗ್ ಫೇರ್ ಫಾರ್ ದಿ ಕ್ಯಾರೇಜ್ ಆಫ್ ಪ್ಯಾಸೆಂಜರ್ಸ್ ಬೈ ದಿ ಮೆಟ್ರೋ ರೈಲ್ವೆ ಅಂತ ಇದೆ. 2020ರಲ್ಲಿ ನಮ್ಮ ಆಗಿದ್ದಂಥ ಸರ್ಕಾರ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನಿಂದ ನೀವು ಕಮಿಟಿ ಫಾರ್ಮೇಷನ್ ಮಾಡಿ ಅಂತೇಳಿ ಕಳಿಸ್ಕೊಟ್ಟಿದ್ರು. ಅವರು ಅದನ್ನು ಒಂದು 3 ಜನ ಮೆಂಬರ್ಸ್ನ ಇಟ್ಟು ಒಂದು ರಿಪೋರ್ಟು ರೀಸೆಂಟಾಗಿ ಕೊಟ್ಟರು. 1 ವರ್ಷದ ಹಿಂದೆ, ಎಕ್ಸಾಕ್ಟ್ಲಿ 1 ವರ್ಷದ ಹಿಂದೆ ಅವರು ನಮಗೊಂದು ಕಮಿಟಿ ಕೊಟ್ಟರು. 3 ಜನ ಮೆಂಬರ್ಸ್ ಇದ್ದರು. ಅಂದರೆ ಮಿನಿಸ್ಟರ್ ಫಾರ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅಫೇರ್ಸ್ ಅವರು ಯಾವಾಗಲೂ ಇದಕ್ಕೆ ಚೇರ್ಮನ್ ಇರ್ತಾರೆ. ಶ್ರೀನಿವಾಸ್ ಅಲ್ಲ, ಸೆಕ್ರೆಟರಿ ಅವರು ನಮ್ಮ ಚೇರ್ಮನ್, ಬೋರ್ಡ್ ಚೇರ್ಮನ್ನು ನಮ್ಮ ಮೆಟ್ರೋಗೆ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮೋಹಾ ಸೆಕ್ರೆಟರಿ ಅವರು ಅದನ್ನು ಬೆಂಗಳೂರು ಮೆಟ್ರೋ 50-50 ಜಾಯಿಂಟ್ ವೆಂಚರ್ ಕಂಪ್ನಿ ನಾವು ಮಾಡಿದ್ದೀವಿ, ಶೇರ್ ಹೋಲ್ಡಿಂಗ್ ಕಂಪ್ನಿ. ಆರ್ ಮ್ಯಾಕ್ಸ್ ಕನ್ನಡ ನ್ಯೂಸ್, ಜನಹಿತಕ್ಕಾಗಿ.